ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಭೈರತಿ ಬಸವರಾಜ್ಗೆ ಹೃದಯ ಸಂಬಂಧಿ ಸಮಸ್ಯೆ ಕಾಡ್ತಾ ಇದೆ. ರಾತ್ರಿ ಇಡೀ ಜಯದೇವ ಆಸ್ಪತ್ರೆಯಲ್ಲಿ ಶಾಸಕ ಬಸವರಾಜ್ಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಎಸಿಜಿಯಲ್ಲಿ ಪಾಸಿಟಿವ್ ಬಂದಿದ್ದಕ್ಕೆ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇವತ್ತು ಬೆಳಿಗ್ಗೆ 10 ಗಂಟೆಯ ಬಳಿಕ ಭೈರತಿ ಬಸವರಾಜ್ಗೆ ಆಂಜಿಯೋಗ್ರಾಮ್ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆಂಜಿಯೋಗ್ರಾಮ್ ರಿಪೋರ್ಟ್ ಬಂದ ಬಳಿಕ ಬಸವರಾಜ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಭೈರತಿ ಬಸವರಾಜ್ಗೆ ಜೈಲೋ ಕಸ್ಟಡಿಯೋ ಇವತ್ತು ನಿರ್ಧಾರ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಬಟ್ ಆದ್ರೆ ಎಲ್ಲವೂ ಕೂಡ ಆಂಜಿಯೋ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಭೈರತಿ ಬಸವರಾಜ್ ಕಸ್ಟಡಿ ಪಡೆಯೋದಕ್ಕೆ ಎಸ್ಐಟಿ ಕೊಟ್ಟಿರುವಂತಹ ಕಾರಣವಾದ್ರೂ ಏನು, ಸಿಐಡಿ ಸಲ್ಲಿಸಿದಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಇರುವಂತಹ ಕಾರಣಗಳು ಏನು ಅಂತ ಈಗ ಕಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಭೈರತಿ ಕೇಸ್ನ ಕಂಪ್ಲೀಟ್ ರಿಪೋರ್ಟ್. ಭೈರತಿ ಬಸವರಾಜ್ ಕಸ್ಟಡಿಗೆ 9 ಕಾರಣವನ್ನ ನೀಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಭಾರತೀನಗರ ಠಾಣೆಯಲ್ಲಿ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಸತ್ಯಾಂಶ ಮರೆಮಾಚಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ದೊರೆತ ಸಾಕ್ಷ್ಯಾಧಾರಗಳ ಕೂಲಂಕುಷ ವಿಚಾರಣೆ ಆಗಬೇಕಾಗಿದೆ. ಕೂಲಂಕುಷ ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಬೇಕು. ಆರೋಪಿಯ ಕೃತ್ಯ ಪೂರ್ವದ ಚಲನವಲನದ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿದೆ. ಭೈರತಿ ಬಸವರಾಜ್ ಮೊಬೈಲ್ ರಿಕವರಿ ಬಾಕಿ ಕೂಡ ಉಳಿದುಕೊಂಡಿದೆ. ಮತ್ತೊಂದು ಕಡೆ ಸಾಕ್ಷಿದಾರರುಗಳನ್ನ ವಿಚಾರಣೆಗೆ ಒಳಪಡಿಸಿ ಆರೋಪಿ ಹೇಳಿಕೆ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕಾಗಿದೆ. ಮತ್ತೊಂದು ಕಡೆ ಆರೋಪಿಯ ಮನೆ ಮತ್ತು ಗೃಹ ಕಚೇರಿಯಲ್ಲಿ ಶೋಧನೆಯನ್ನ ನಡೆಸಿ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಬೇಕಾಗಿದೆ. ಇದರ ಜೊತೆಗೆ ಆರೋಪಿಯು ಘಟನೆಗೂ ಮುನ್ನ ಇತರೆ ಆರೋಪಿಗಳೊಂದಿಗೆ ಸೇರಿ ಪಿತೂರಿ ನಡೆಸಿದರ ಸ್ಥಳಗಳನ್ನ ಅವರಿಂದ ಗುರುತಿಸಬೇಕಾಗಿ ಇರುತ್ತೆ. ಆರೋಪಿಯು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿರುವುದಾಗಿ ತಿಳಿದು ಬಂದಿದ್ದು ಈ ಬಗ್ಗೆ ಆರೋಪಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾಗಿದೆ. ಆರೋಪಿಯು A1 ಮತ್ತು A20 ಆರೋಪಿಗಳ ಜೊತೆ ಸೇರ್ಕೊಂಡು ಅವರುಗಳಿಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಬೆಂಬಲವನ್ನ ನೀಡ್ತಾ ಇರೋದ್ರ ಬಗ್ಗೆ ತನಿಖಾ ಸಂದರ್ಭದಲ್ಲಿ ತಿಳಿದು ಬಂದಿದೆ. ಸೊ ಹಾಗಾಗಿ ಈ ಬಗ್ಗೆ ಆರೋಪಿಯಿಂದ ಮಾಹಿತಿಯನ್ನ ಪಡೆದು ತನಿಖೆಯನ್ನ ಮಾಡಬೇಕಾಗಿದೆ. ಕೊಲೆಯಾದ ಬಿಕ್ಲು ಶಿವನಿಗೆ A1 ಜಗ್ಗ ಹಾಗೂ A5 ಬಸವರಾಜ್ ಅವರಿಂದ ಜೀವ ಬೆದರಿಕೆ ಇತ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ದಾಖಲಾಗಿದ್ದಂತಹ ದೂರುಗಳ ವಿಚಾರಣೆ ಕೂಡ ಆಗಬೇಕಾಗಿದೆ. ಈ ಎಲ್ಲಾ ಕಾರಣಗಳಿಂದ ಭೈರತಿ ಬಸವರಾಜ್ರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸಿಐಡಿ ಇಷ್ಟು ರೀಸನ್ ಅನ್ನ ನೀಡ್ತಾ ಇದೆ.